ಗ್ರಾಮಾಯಣ ನಿನ್ನೆ ಈ ಸಿನಿಮಾ ನೋಡ್ಕೊ ಬಂದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನಾನು ಸಿನಿಮಾಗೆ ಹೋಗಿದ್ದೀನಿ ಅಂತಲ್ಲ, ಯಾವ್ದೋ ಒಂದು ಹಳ್ಳಿಗೆ ಹೋಗಿ ಬಂದೆ ಅಂತ. ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ನಾವ್ ಈ ಸಿನಿಮಾದಲ್ಲಿ ನೋಡ್ಬೋದು. ಯಾಕಂದ್ರೆ ಇವಾಗ ನೋಡ್ತಾ ಇರ್ಬೋದು ನೀವು, ಹಳ್ಳಿಗಳೆಲ್ಲ ಸ್ವಲ್ಪ ಸಿಟಿಗಳ ತರ ಆಗ್ತಾ ಇದೆ. ಬಟ್ ಹಳ್ಳಿ ಎಷ್ಟು ಚಂದ ಅಂತ ಈ ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಗತ್ತೆ ಆ ಕ್ಯಾಮ್ರಾ ವರ್ಕ್, ತೋರಿಸಿರುವಂತ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ, ಒಂದು ಹಳ್ಳಿಲಿ ಏನೇನ್ ನಡೆಯುತ್ತೆ, ಏನೇನ್ ಘಟನೆಗಳು ನಡೆಯುತ್ತೆ ಅದ್ರ ಮೇಲೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಲೇಬೇಕು. ನೀವು ನೋಡಿದ್ದಂತಹ ಕ್ಲಾಸ್, ಆ ಇನ್ನೋಸೆಂಟ್, ಆ ಸಾಫ್ಟ್ ಕಾರ್ನರ್ ವಿನಯ್ ರಾಜ್ಕುಮಾರೇ ಬೇರೆ. ನೀವು ಗ್ರಾಮಾಯಣದಲ್ಲಿ ನೋಡೋ ವಿನಯ್ ರಾಜ್ಕುಮಾರೇ ಬೇರೆ. ಪಕ್ಕಾ ಮಾಸ್ ಆಗಿ ನೋಡ್ತೀರಾ. ನಿಜವಾಗ್ಲೂ ಇದು ವಿನಯ್ ಅವರ ಈ ತರ ಆಕ್ಟ್ ಮಾಡಿರೋದು ಅಂತ ಅನ್ನಿಸ್ಬಿಡ್ತು ಒಂದ್ ಸೆಕೆಂಡ್ ನನಗೆ. ಏನ್ ಮಾಸ್ ಗುರು, ನಿಜವಾಗ್ಲೂ ಹೇಳ್ತೀನಿ. ಸಖತ್ ಕಮರ್ಷಿಯಲ್ ಸಿನಿಮಾಗಳು ಮಾಡೋ ಅಂತ 101% ಕೆಪಾಸಿಟಿ ಇರೋ ಆಕ್ಟರ್ ನಮ್ ವಿನಯ್ ರಾಜ್ಕುಮಾರ್. ಹಾಗೆ ಇನ್ನೊಂದು, ಇತ್ತೀಚೆಗೆ ಸಾಕಷ್ಟು ಥಿಯೇಟರ್ಗಳನ್ನ ಕ್ಲೋಸ್ ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ಜನ ಯಾರು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ ಅಂತ. ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ನನ್ ಕನ್ನಡ ಜನತೆಗಳಲ್ಲಿ ಕೇಳ್ಕೊಡೋದು ಒಂದೇನೆ, ದಯವಿಟ್ಟು ಇಂಥ ಸಿನಿಮಾಗಳನ್ನ ನೋಡಿ. ತುಂಬಾ ಖುಷಿ ಆಗತ್ತೆ ಇಂಥ ಸಿನಿಮಾಗಳು ನೋಡೋದಕ್ಕೆ. ನಮ್ಮ ಹಳ್ಳಿಯ ಸೊಗಡು, ನಮ್ಮ ಕನ್ನಡ ಸಿನಿಮಾ ಈ ತರ ಒಂದು ಕಂಟೆಂಟ್ ಇಟ್ಕೊಂಡು ತೆಗೆದಾಗ ಇಂಥ ಸಿನಿಮಾಗಳನ್ನ ನೋಡೋದು ನಮ್ ಕರ್ತವ್ಯ. ಸೊ ಎಲ್ರು ಹೋಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಸಿನಿಮಾನ ನೋಡಿ ಅಂತ ಹೇಳ್ತಾ, ಒಂದು ಒಳ್ಳೆ ಸಿನಿಮಾನ ನಾನು ನಿನ್ನೆ ನೋಡ್ಕೊಂಡ್ ಬಂದೆ. ನೀವು ನೋಡಿ. ದೊಡ್ಡ ಮನೆ ಅಭಿಮಾನಿಗಳು, ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ಸಿನಿಮಾನ ನೋಡಿದ್ರೆ ಹೇಗನ್ಸ್ತು ಸಿನಿಮಾ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.